ಕಣ್ಣೆದ್ರಿಗೆ ಕಾಣ್ತಾ ಇದೆಯಲ್ಲ, ಅದನ್ನೇ ನನಗೆ ಕೇಳ್ತೀನಿ. ಒಂದೇ ಬರ್ತಾರೆ. ಇದು ನೋಡಿ, ರಾಜಕೀಯ ಧ್ರುವೀಕರಣ ಯಾವಾಗಲೂ ಆಗ್ತದೆ, ಇದೇನು ನಿರಂತರ ಇದೆ. ಮತ್ತು ಈ ಸರ್ತಿ BJPನಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ. ನಿಮಗೂ ಗೊತ್ತಿದೆ, ಮೈಸೂರಿನ ಇತಿಹಾಸ ನಿಮಗೆ ಗೊತ್ತಿದೆ, ನಿಮ್ಮ ಒಬ್ಬ ಪತ್ರಕರ್ತನ ಏನೇನು ಮಾತಾಡ್ತಾ ಇದ್ದಾರೆ ನಿಮಗೂ ಗೊತ್ತಿದೆ. ಅದೇ ಮೈಸೂರಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿ ಸಿಗ್ತಾ ಇಲ್ಲ ಅಂತ. ಈ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ, ಆದರೆ ನಿರ್ಣಯ ಮಾಡೋದು ಇನ್ಮೇಲೆ ಮಾಡ್ತಾರೆ. ಇಡೀ ರಾಜ್ಯನೇ ಸಿದ್ದರಾಮಯ್ಯನವ್ರಿಗೆ ಪ್ರತಿಷ್ಠೆ. ಒಂದೇ ಮೈಸೂರು ಆಗಬೇಕು, ಇಡೀ ರಾಜ್ಯಕ್ಕೆ ಅವ್ರು ಮುಖ್ಯಮಂತ್ರಿ. ಮಹಾರಾಜರ ಅಭ್ಯರ್ಥಿಗಳಾಗಿರೋದ್ರಿಂದ, ಯಡಿಯೂರವರು ಅಭ್ಯರ್ಥಿಗಳಾಗಿರೋದ್ರಿಂದ ಕಾಂಗ್ರೆಸ್ಗೇನು ವ್ಯತ್ಯಾಸಗಳಾಗಿರೋಲ್ಲ. ಕಾಂಗ್ರೆಸ್ಸಿಗೆ ಇನ್ನೊಂದು ಸ್ವಲ್ಪ ಸಹಾಯನೇ ಆಗ್ಬೋದು. ಪ್ರತಾಪ್ ಸಿಂಹನೇ ಹೇಳ್ತಾ ಇದ್ದಾರಲ್ಲ, ಮಹಾರಾಜರೆಂದು ಕೂಡ ಸಾಮಾನ್ಯ ಜನರ ಜೋಡಿ ಬರ್ತಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾವೇ ಕೇಳಿದ್ವಿ. ಮತ್ತು ಅವ್ರು ಸಾಮಾನ್ಯ ಜನ ಆಗಿ ಬರ್ತಿದ್ರೆ ನಾ ಸಂತೋಷದಿಂದ ಎಕ್ಸೆಪ್ಟ್ ಮಾಡ್ತೀನಿ ಅಂತೂ ಪಾಪ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಅದೊಂದು ಇತಿಹಾಸನೇ ಇಲ್ಲ ಕರ್ನಾಟಕದಲ್ಲಿ. ಬಾಗಲಕೋಟೆ ಲೋಕಸಭೆಗೆ ನಾನು ನಿಲ್ಬೇಕನ್ನೋ ಆಸೆ ಇಟ್ಟಿದ್ದೆ. ನಿಮ್ಗೆ ಗೊತ್ತದೋ ಇಲ್ಲ ಗೊತ್ತಿಲ್ಲ, 2009ರಲ್ಲಿ 2014ರಲ್ಲೂ ನಾನು ಕೇಳಿದ್ದೆ, ಆದರೆ 19ರಲ್ಲಿ ಕೇಳಿರಲಿಲ್ಲ. ಈಗ ನನಗಂತೂ ನಿಲ್ಲಕ್ಕೆ ಸಿಕ್ಕಿಲ್ಲ ಅವಕಾಶ. 19 ನಾವು ಕರೆದೀವಿ, ಬರಲಿಲ್ಲ ಅವಾಗ. ಅವ್ರು ಮತ್ತೊಬ್ರು ತಗೊಂಡಿದ್ರು ಬೇಡ ಅಂತೇಳಿ ಬಿಟ್ಟೆ. ನಾನು ಮಂತ್ರಿನೂ ಇದ್ದೆ ಆ ಸಂದರ್ಭ, ಬೇಡ ಅಂತೇಳಿ ಬೇರೆಯವ್ರಿಗೆ ಅವಕಾಶ. ಇವತ್ತಿಲ್ಲಿ ಹಿರಿಯರಾದಂಥ ಸರ್ನಾಯ್ಕ ಇದ್ದಾರೆ, ವೀಣಾ ಕಾಶ್ಯಪ್ನವ್ರು ಇದ್ದಾರೆ. ಅವ್ರು ನನ್ನ ಮಗಳು NSUIನಲ್ಲಿ ಇದ್ದಿದ್ದರಿಂದ ಅವಳು ಒಂದು ಅರ್ಜಿ ಹಾಕ್ತೀನಿ ಅಂದಿದ್ರು, ಹಾಕಿದ್ದಾಳೆ. ಇದರಲ್ಲಿ ಸುಳ್ಳಿಲ್ಲ. ಅವಕಾಶ ಸಿಕ್ಕರೆ ಮಾಡ್ಬೋದು. ಅವಕಾಶ ನೀವೆಲ್ಲ ಒದಗಿಸ್ಕೊಟ್ರೆ ಮಾಡೋಣ ಅಂತೀನಿ. ನೋಡಿ, ಆಸೆ ಈಡೇರ್ದಿದ್ರು ನಾ ಅಷ್ಟೇ ಸಂತೋಷದಿಂದಿರ್ತೀನಿ. ನಾನು ಅಕಸ್ಮಾತ್ 2004ರಲ್ಲಿ ಲೋಕಸಭೆಗೆ ನಿಂತಿದ್ರೆ ಇವತ್ತು 8ನೇ ಬಾರಿಗೆ ನಾನು ಲೋಕಸಭಾ ಸದಸ್ಯ ಇರ್ತಿದ್ದೆ. ಬಟ್ ದುರ್ದೈವ ನನ್ನ ಹಣೆ ಬಾರಿನಲ್ಲಿ ಅದು ಇರಲಿಲ್ಲ. ಏನು ಮಾಡೋದು? 2004ರಲ್ಲಿ SN ಕೃಷ್ಣ ಅವರು ಮನಮೋಹನ್ ಸಿಂಗ್ UPA 1 ಗೌರ್ಮೆಂಟ್ ಬಂದಾಗೂ ನನಗೆ ಆಫರ್ ಇತ್ತು. ಅದು ಬಿಜಾಪುರ್ನಲ್ಲಿತ್ತು. ಬಟ್ ಅವಾಗ ನಾನು ಬಿಟ್ಟೆ. ನಾನು ಸಂಘರ್ಷದಿಂದ ಟಿಕೆಟ್ ತಗೋದಿಲ್ಲ, ಸಾಮರಸ್ಯದಿಂದ ಕೊಟ್ಟರೆ ಮಾತ್ರ ತಗೋತೀನಿ. ಅಲ್ಲ, ಈ ಬಗ್ಗೆ ಏನಾದರೂ ಹೈಕಮಾಂಡ್ ನಾಯಕರಾಗಿದ್ದು ನೋಡಿ, ಅವಳು ನಾನು ಟಿಕೆಟಿಗೆ ಅರ್ಜಿ ಹಾಕ್ತೀನಂದರೆ ನಾನು ಬ್ಯಾಡ್ ಅಂದಿಲ್ಲ. ಅವಳು ಮೊನ್ನೆ ನನ್ನಲ್ಲೇ ನನ್ನ ವಿಧಾನಸಭೆ ಕ್ಷೇತ್ರಕ್ಕೆ ಅವಳಿಗೆ ಹಾಕಂತ ಹೇಳಿ ನಮ್ಮಲ್ಲಿ ಅಲ್ಲಿ ಜನ ಒತ್ತಾಯ ಮಾಡಿದ್ರು. ನಾನು ಕೊಡು ಅಂದೆ, ನಾನು ಬಿಡ್ತೀನಿ, ನೀವು ಕೊಡು ಅಂದೆ. ಇಲ್ಲ ಅಂತ ಅವಳೇ ನನಗೆ, ಇಲ್ಲ ನೀವು ಇದೊಂದು ಸರ್ತಿ ನೀವು ಅಕಸ್ಮಾತ್ ಕೊಟ್ಟರೆ ಮಾಡ್ತೀನಿ ಅಂತ ನಾನು ನಿಮ್ಮ ಎದುರಿಗೆ ಹೇಳಿದ್ದೀನಿ. ಸರ್, ಈಗಾಗಲೇ BJPಯಿಂದ ಗದ್ದಿಗೌಡರು ಆಯ್ಕೆ ಆಗಿದ್ದಾರೆ ಅಂದ್ರೆ ಕಾಂಗ್ರೆಸ್ನವರು ಯಾರಂತ ನೀವು ಊಹೆ ಮಾಡ್ತೀರಿ? ನಾನು ನಮ್ಮಲ್ಲಿ ಯಾರೇ ಕೊಟ್ಟರು ಸಮರ್ಥಿದ್ದಾರೆ. ಯಾರೇ ಕೊಟ್ಟರು ಅವರು ಅಜಯ್ ಸರ್ನಾಯ್ಕ ಅತ್ಯಂತ ಹಿರಿಯರು, ಮಾಜಿ ಸಚಿವರು, ಅವರು ಶಾಸಕರಿದ್ದವರು. ನಿಮ್ಮ ಸಮುದಾಯದವರು ವೀಣಾ ಕಾಶ್ಯಪ್ನವರು ಕೇಳಿದ್ದಾರೆ, ನೀವು ಯಾವ ಥರ? ನಾನು ಹೋದ ಸರ್ತಿ ನಾನೇ ವೀಣಾ ಕಾಶ್ಯಪ್ನವ್ರ ಜವಾಬ್ದಾರಿ ತೊಗೊಂಡು ಮಾಡಿದ್ದೀನಿ. ಅಲ್ಲ, ಏನು ತಪ್ಪಿದೆ? ಕೊಟ್ಟರು, ಅವಳಿಗೆ ಕೊಟ್ಟರು. ಈಗ ಒಂದು ವೇಳೆ ನಿಮ್ಮ ಮಗಳಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ಎಲ್ಲ ಒಂದು ಕಡೆ ಅವಳಿ ಜಿಲ್ಲೆ ಆದರೂ ಕೂಡ ನಾನು ಬಿಜಾಪುರ ಬಾಗಲಕೋಟೆ ಬೇರೆ ಅಂತೇಳಿ ನಾನು ಮಾಡೇ ಇಲ್ಲ. ಯಾಕಂದರೆ ಈ ಜಿಲ್ಲೆ ಒಡೆಯೋ ಹೊತ್ತಿನಲ್ಲೇ ನಾವು ಹೊಡಿಬೇಡ ಅಂತ ಹೇಳಿದವರು. ಆದರೆ ಹೊಡಿತೀವಿ ಅಂತಂದ್ರು, ಅನಿವಾರ್ಯವಾಗಿ ಹೊಡೆದ್ಮೇಲೆ DCC ಬ್ಯಾಂಕ್ ಹೊಡೆದು ಕೊಡಿ ಅಂದ್ರೆ ಕೊಟ್ವಿ. ಸ್ಥಳೀಯವಾಗಿ ಎಲ್ಲ ರೀತಿಯಿಂದ ನೀವು ನೋಡಿ, ಸ್ಥಳೀಯವಾಗಿ ನಾನು ಅವ್ರ ಜೊತೆನೇ ಶಾಸಕನಾಗಿದ್ನಲ್ಲ. ಹೋದ ಸಲ MLA ಎಲೆಕ್ಷನ್ದಾಗ SR ಪಾಟೀಲ್ ಅವ್ರದ್ದು ಇಲ್ಲ, ಎಂದೂ ಬಂದಿಲ್ಲ. ನಾವೇ SR ಪಾಟೀಲ್ ಎಲೆಕ್ಷನ್ ಮಾಡಿದ್ವಿ. ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಟಿಕೆಟ್ ಮಿಸ್ ಆಯ್ತು ಅಲ್ಲಿ. ಅಲ್ಲ, ಆ ದೇವರಿಬ್ಬರಿಗೆ ಅವರು ನಮಗೂ ಹೇಳಿರಲಿಲ್ಲ, ಮತ್ತು ಅವ್ರು ನಿಂತಿನ ಅನ್ನೋ ಇಚ್ಛಾನೂ ವ್ಯಕ್ತಪಡಿಸಿರಲಿಲ್ಲ. ದೇವರಿಬ್ಬರಿಗೆ ಭಾಳ ಮಂದಿ ಆಸೆ ಪಟ್ಟಿದ್ರು. ಅದು ನಿಮ್ಗೆ ಗೊತ್ತಿದೆ, ಜಾತಿ ಸಮೀಕರಣದಲ್ಲಿ ಬದಲಾವಣೆ ಸ್ವಲ್ಪ ಮಾಡಲೇಬೇಕಾದಂಥ ಅನಿವಾರ್ಯ ಇರ್ತದೆ ಅಷ್ಟೇ.
ಇವತ್ತಿನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗೋದು. ಇಲ್ಲ ಈಗ ನನಗೆ ಗೊತ್ತಿಲ್ಲ ಇನ್ನು ಅದು ಇನ್ನು ನಮ್ದು 17ನೇ ತಾರೀಕು ಅಂತಾರೆ ನೋಡ್ಬೇಕು. ಸಾಯಂಕಾಲವರೆಗೂ ಹಿಂಗೆ ಇದಾಗುತ್ತೆ. ಹಾಕ್ಬೋದು ಯಾವಾಗಾದರೂ ನೋಡಿ. ಈಗ ಇಲೆಕ್ಷನ್ ಕಮಿಷನ್ದವರು ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಮಾಡುವವರೆಗೆ ಏನೇನು ಪ್ರಕ್ರಿಯೆ ಆಗೇ ಆಗ್ತವೆ. ಈ ಟಿಕೆಟ್